ಸನ್ಮಾನ್ಯರೇ, ಇವತ್ತು ಇಡೀ ದೇಶಾದ್ಯಂತ ನಮ್ಮ ಮುಸ್ಲಿಂ ಪರ್ಸನಲ್ ಬೋರ್ಡ್ನವರು ನಮ್ಮ ಉಲ್ಮಾಗಳು ಏನು ಡೆಲ್ಲಿಯಿಂದ ಒಂದು ಕರೆಯನ್ನು ಕೊಟ್ಟಿದ್ದರು, ಅದನ್ನು ಪ್ರಯುಕ್ತ ಇಡೀ ರಾಷ್ಟ್ರದಲ್ಲೇ ಇವತ್ತು ರಂಜಾನ್ ಹಬ್ಬದ ಕೊನೆ ಶುಕ್ರವಾರ. ಈ ಶುಕ್ರವಾರ ದಿವಸ ಎಲ್ಲ ಮಸೀದಿಗಳಲ್ಲಿ ಶಾಂತಿ ಸೌಹಾರ್ದತೆಯಿಂದ ಕಪ್ಪು ಬ್ಯಾಂಡೇಜನ್ನು ಹಾಕಿ ಒಂದು ಪ್ರತಿಭಟನೆಯನ್ನು ಮಾಡಿ ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಇವತ್ತು BJP ಸರ್ಕಾರದವರು ಇವತ್ತು ಪಾರ್ಲಿಮೆಂಟ್ನಲ್ಲಿ 2024ನೇ ಒಂದು ಆ್ಯಕ್ಟನ್ನು ಏನು ತರ್ತಾ ಇದ್ದಾರೆ, ಅದನ್ನು ಪ್ರತಿಭಟಿಸಿ ಇಡೀ ದೇಶಾದ್ಯಂತ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಡೆಲ್ಲಿನಲ್ಲೇ ಜಂತರ್ ಮಂತರ್ನಲ್ಲೂ ಸಹ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ನಾಳೆ ವಿಜಯವಾಡದಲ್ಲಿ ಬಹಳ ರಾಜ್ಯಾದ್ಯಂತ ಮತ್ತು ಯಶಸ್ವಿಯಾಗಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಸಲುವಾಗಿ ನಾವು ಸಹ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಮಸೀದಿನಲ್ಲೂ ಸಹ ಇವತ್ತು ಇಡೀ ಜಿಲ್ಲಾದ್ಯಂತ ತುಮಕೂರು ಜಿಲ್ಲೆಯಲ್ಲೂ ಸಹ ಮುಸ್ಲಿಂ ಬಾಂಧವರು ಶುಕ್ರವಾರದ ಒಂದು ಪ್ರೇಯರ್ ಮುಗಿಸಿ ಇವತ್ತು ಎಲ್ಲ ನಮ್ಮ ಇಮಾಮ್ಗಳು ಇದರ ಬಗ್ಗೆ ಒಂದು ಕೂಲಂಕುಷವಾಗಿ ತಿಳಿಸಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಮುಂಚೆ ಏನು ಒಂದು ಆ್ಯಕ್ಟನ್ನು ಮಾಡಿದ್ರು, ಆ್ಯಕ್ಟನ್ನು ಅದನ್ನು ಜಾರಿಗೆ ತರಬೇಕು, ಅದನ್ನೇ ಮುಂದುವರಿಸಬೇಕು. ಅದರಲ್ಲಿ ಯಾವ ವಿಧವಾದ ಒಂದು ಅಮೆಂಡ್ಮೆಂಟನ್ನು ಮಾಡಿಕೊಡ್ದು, ಅದರ ಸಲುವಾಗಿ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ಎಲ್ಲ ಬಾಂಧವರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ. ನಮ್ಮ ಮುಖಾಂತರ ಸಹ ಈ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಒಂದು ಈ ಪ್ರಚಾರವನ್ನು ಮಾಡಿ ನಮ್ಮ ಕರೆಗೆ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಮ್ಮೆಲ್ಲರಿಗೂ ಸಹ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಜುಮ್ಮತುಲ್ ವಿದಾ ರಂಜಾನಿನ ಕಡೆ ಶುಕ್ರವಾರ ಮುಸ್ಲಿಂ ಪರ್ಸನಲ್ ಬೋರ್ಡ್ ವತಿಯಿಂದ ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಇದು ಸಂವಿಧಾನ ವಿರೋಧಿ ಒಂದು ಅಮೆಂಡ್ಮೆಂಟ್ ಬಿಲ್ಲು ನಮ್ಮ ದೇಶದಲ್ಲಿ BJP ಸರ್ಕಾರ ತರಲಿಕ್ಕೆ ಹೊರಟಿದೆ. ಇದು ಮುಸಲ್ಮಾನರ ಮತ್ತು ಇತರ ವರ್ಗದ ವಿರುದ್ಧವಾಗಿದೆ. ಅದಕ್ಕಾಗಿ ಎಲ್ಲ ಮುಸಲ್ಮಾನರು, ಕ್ರೈಸ್ತರು, ದಲಿತರು ಎಲ್ಲರೂ ಒಗ್ಗೂಡಿ ಇದನ್ನು ತಿರಸ್ಕರಿಸಬೇಕು ಅಂತ ಎಲ್ಲ ಮುಸ್ಲಿಂ ಪರ್ಸನಲ್ ಬೋರ್ಡಿನ ಮುಖಂಡರುಗಳು ಇವತ್ತು ಪ್ರತಿಭಟನೆ ಮಾಡಲು ಕರೆ ನೀಡಿದರು. ಅದಕ್ಕಾಗಿ ನಾವು ತುಮಕೂರಿನ ಬಾರ್ಲಿನ್ ಮಸೀದಿಯಲ್ಲಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ತುಮಕೂರು ಡಿಸ್ಟ್ರಿಕ್ಟ್ ಚೇರ್ಮನ್ ಆದ ಮೊಹಮ್ಮದ್ ಅಫ್ರೋಜ್ ಅಹಮದ್ ಹೇಳ್ತಾ ಇದ್ದೀನಿ. ಇವತ್ತೊಂದು ದಿವಸ ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರು ನಮಗೆ ಎಲ್ಲರಿಗೂ ದೇಶಕ್ಕೆ ಒಂದು ಸಮಸ್ಯೆ ಕೊಟ್ಟಿದ್ದರು. ಅದರ ಪ್ರಕಾರ ನಮ್ಮ ಈ ಮಸೀದಿ ಪ್ರೆಸಿಡೆಂಟ್ ಸಾಹೇಬರು ಆದ ಜನಾಬ್ ಶಫಿ ಅಹಮದ್ ಸಾಹೇಬರು ಮತ್ತು ತಾಜುದ್ದೀನ್ ಸಾಹೇಬರು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಇವ್ರ ಜೊತೆಯಲ್ಲಿ ನಿಂತ್ಕೊಂಡು ಈ ಬಿಲ್ಲನ್ನು ವಿರೋಧ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸೀನಿಯರ್ ಮುಖಂಡರಾದ ಶಫಿ ಸಾಹೇಬರು ನೇತೃತ್ವದಲ್ಲಿ ಮಕ್ಕಾ ಮಸೀದಿಯಲ್ಲಿ ಶಫಿ ಸಾಹೇಬರು ಹೇಳ್ದಂಗೆ, ನಮ್ಮ ಸ್ನೇಹಿತರಾದ ತಾಜುದ್ದೀನ್ ಅವರು ಹೇಳ್ದಂಗೆ, ಇದು ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ಇವ್ರು ಏನು ಮಾಡೋಕ್ಕೆ ಹೊರಟವ್ರೆ. ಆ ವಕ್ಫ್ ಬೋರ್ಡ್ ಬಿಲ್ ಏನಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಕ್ಫ್ ಬೋರ್ಡ್ ಬಿಲ್ ಇದೆಯಲ್ಲ, ಅದು ಕಡ್ಡಾಯ. ವಕ್ಫ್ ಆಸ್ತಿಯಲ್ಲಿ ಇದೆಯಲ್ಲ, ಅದು ಅಲ್ಲಾಹನ ಆಸ್ತಿ. ಆ ಅಲ್ಲಾಹನ ಆಸ್ತಿ ನಾವು ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಬಿಟ್ಕೊಡೋದಿಲ್ಲ. ನೀವು ನೋಡ್ಬೋದು, ಬೇರೆ ನಮ್ಮ ಸಮುದಾಯದವರು ಇದ್ದಾರೆ, ನಮ್ಮ ಹಿಂದೂ ಬ್ರದರ್ಸ್ ಇದ್ದಾರೆ, ಕ್ರಿಶ್ಚಿಯನ್ ಬ್ರದರ್ಸ್ ಇದ್ದಾರೆ, ಸರ್ದಾರ್ ಬ್ರದರ್ಸ್ ಇದ್ದಾರೆ. ಅವ್ರ ಸಮುದಾಯ ಅದು ಪರ್ಸ್ನಲ್ ಲಾಗಳಲ್ಲಿ ಬೇರೆಯವ್ರು ಯಾರೂ ಇನ್ವಾಲ್ವ್ ಆಗೋದಿಲ್ಲ. ಅದೇ ಥರ ನಮ್ಮ ಸಮುದಾಯದಲ್ಲಿ ನಾಳೆ ಯಾರಾದರೂ ಬಂದು ಕೂತ್ಕೊಂಡ್ರೆ ಅದ್ರ ನಮ್ಮ ಸಮುದಾಯದ ಎಲ್ಲ ಆಸ್ತಿಗಳಿಗೆ ಆಟ ಆಡ್ಬೋದು. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರರು ಹೇಳ್ದಂಗೆ, ನಮ್ಮ ಸೀನಿಯರ್ಗಳು ಹೇಳ್ದಂಗೆ ಈ ಬಿಲ್ ಏನಾದರೂ ಪಾಸ್ ಆದರೆ ನಮ್ಮ ಯುವಕರು ನಗರಾದ್ಯಂತ ಗಲ್ಲಿಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುಮಕೂರು ಜಿಲ್ಲೆಯ ವಕ್ಫ್ ಪ್ರೊಟೆಕ್ಷನ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅದರಲ್ಲಿ ಸುಮಾರು ಆಸ್ತಿಗಳನ್ನು ನಾವು ಕೋರ್ಟ್ನಲ್ಲಿ ನಡೆಸಿ
ನಾವು ಹಿಂಪಡೆದಿದ್ದೀವಿ. ಆದರೆ ಇವತ್ತು ಇಂಡಿಯಾದಲ್ಲಿ ನಮ್ಮ BJP ಸರ್ಕಾರವನ್ನು ಮುಸ್ಲಿಂ ಬಾಂಧವರು ರಕ್ಷಣೆ ಮಾಡ್ತಾ ಇಲ್ಲ, ವಕ್ಫ್ ಬೋರ್ಡ್ ಆಸ್ತಿಗಳನ್ನು ಅಂತ ಇವತ್ತು 2024ಕ್ಕೆ ಇವರು ಹೊರಟಿದ್ದಾರೆ. ಆದರೆ ಮೊದಲೇ ಎಲ್ಲಿ ಹೋಗಿದ್ರು ಇವರು? ರಕ್ಷಣೆ ಆಗ್ತಿರ್ಲಿಲ್ವಾ? ಏನು ಕಪಾಳಿಕೆ ಮಾಡಿದಾರ ಮುಸ್ಲಿಂ ಬಾಂಧವರು? ಕಪಾಳಿಕೆ ಮಾಡಿದಾರೇನ್ರಿ? ಇವರು ನಮ್ಮ ಆಸ್ತಿಗಳನ್ನು ಕಪಾಳಿಕೆ ಮಾಡೋಕ್ಕೆ ನಮ್ಮ ಮುಸ್ಲಿಂ ಬಾಂಧವರಿಗೆ ವಿರುದ್ಧವಾಗಿ ನಡ್ಕೊಂಡು ಈ ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಹೊರಟಿದ್ದಾರೆ. ಆದುದರಿಂದ ನಾನು ಈ ಮುಸ್ಲಿಂ ಬಾಂಧವರಿಂದ ನನ್ನ ವಿನಂತಿ ಏನೆಂದರೆ, ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಮೊಹಲ್ಲಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ನಾವೆಲ್ಲ ಉಗ್ರ ಹೋರಾಟವನ್ನು ನಡೆಸಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಇದೇನಾದರೂ ಇವ್ರ ಬಿಲ್ ಏನಾದರೂ ಪಾಸ್ ಮಾಡಿದ್ರೆ ಇದು ನಾವು ತುಂಬಾ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಈ ಪಾರ್ಲಿಮೆಂಟ್ ಮಸೀದಿಯ ಅಧ್ಯಕ್ಷರು ಆದ ಡಾಕ್ಟರ್ ಎಸ್ ಶಫಿ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.